ಕೋಣ ಅಂತ ಮೊದಲೇ ಹೇಳ್ಬೇಕಲ್ಲ. ಸೈನಿಕರೇ, ಹಿಡಿಯಿರದನ್ನ. ಇವತ್ ನೀನ ನೋಡೇ ಬಿಡೋಣ. ಮಹಾರಾಜ ಶಾಬಾಷ್. ಯಾಕೆ ಯಾಕೆ ಇನ್ನು ಡ್ರೈ ಚಿಪ್ಸ್ ತೋರಿಸ್ತಾ ಇದ್ದೀನಿ, ಒಂಚೂರು ಜಿಮ್ಗೋಯ್ತಾ ಇದ್ದೀನಿ. ಹಿಡ್ಕೊ, ಹಂಗೆ ಹಿಡ್ಕೊ. ಯಾಕೆ? ಹೊಟ್ಟೆ ಬೆಳೆಸಿ ಹೊಟ್ಟೆ ತೋರಿಸ್ತಿದ್ದೀನಿ. ಹೊಟ್ಟೆಲ್ಲ ಗುದ್ದಿ ಗುದ್ದಿ ಸಾಯಿಸ್ಬಿಡ್ತೀನಿ ಆಡು. ಹೊಡೆಯರಿ, ಹಾಕ್ರಿ, ಗೊತ್ತ್ರಿ, ನೆಲಕ್ಕೆ ಗುಡ್ರಿ, ಹೋಗಿರಿ, ಜಾರ್ಸೋಗ್ರಿ, ಅಲ್ಲೋಗಿರಿ, ಇಲ್ಲೋಗಿರಿ, ಆ ಕಡೆ ಹೋಗಿರಿ. ಗೋವಿಂದ ಗೋವಿಂದ. ಏ ಮಕ ಏನ್ ನೋಡ್ತೇ, ಹೋಗಲೇ ಹೋಗ. ಸಿಗದಾಕ್ಬಿಟ್ಟ ಮಾಮಂತ್ರಿ. ಮಾಮಂತ್ರಿ ಏನು ಏನು ಅಲ್ಲ, ಕೋಣ ಕ್ಯಾರೆಕ್ಟರ್ ನಾನೇ ಮಾಡ್ಬೇಕು, ಇಲ್ಲಿ ಮಂತ್ರಿ ಕ್ಯಾರೆಕ್ಟರ್ ನಾನೇ ನೀವ್ ಒಂದೊಂದ್ ಕ್ಯಾರೆಕ್ಟರ್ ಮಾಡು, ನಮಗ್ ಮೂರ್ ಮಾಡಿಸಿಲ್ಲಿ. ಮತ್ತೆ ಏನ್ ನಡೀತದೆ ನಮ್ಮ ರಾಜ್ಯದಲ್ಲಿ ಪ್ರಭು? ಸುತ್ತಮುತ್ತ 10 ರಾಜ್ಯಗಳಲ್ಲಿ ನಿಮ್ಮಂತ ಧೀರ ಶೂರ ಯಾರು ಇಲ್ವಂತೆ ಪ್ರಭು. ನಿಮ್ಮ ಈ ಹೊಗಳಿಕೆಗೆ ಈ ಉಂಗುರವನ್ನು ತೆಗೆದು ಪ್ರಭು ಈ ಬೆಳಗ್ಗೆ ಹಾಕತ್ತಾ ಇದ್ದೀನಿ. ಮಹಾಮಂತ್ರಿ. ಪ್ರಭು ಯಾವ್ದ್ರ ಮೇಲಾರ ಯುದ್ಧ ಇದೆಯಾ? ಪ್ರಭು ಪಕ್ಕದ ರಾಜವರು ನಾನು ಯುದ್ಧ ಮಾಡ್ತೀನಿ ಅಂತ ಮೆಸೇಜ್ ಕಳ್ಸಿದ್ರು. ನೀವೇನ್ ಮಾಡಿದ್ರಿ? ಮೆಸೇಜ್ ನ ಡಿಲೀಟ್ ಮಾಡ್ಬಿಟ್ಟು ನೀವು ಕಳ್ಸ ಇಲ್ಲ ಅಂದ್ಬಿಟ್ಟೆ. ಮಾಡ್ತಾನ ಯುದ್ಧ ಮಾಡ್ಬೇಕು. 99 ರಾಜ್ಯಗಳನ್ನು ಗೆದ್ದಂತ ಸೂರ ನಾನು, ಇನ್ನೊಂದು ಗೆದ್ದು ಸತಕ ಮಾಡ್ಬೇಕು ನಾನು. ಪ್ರಭು ಹಂಗಾರೆ ಅಪ್ಪಣ್ಣ ಮಹಾರಾಜ ನಿನಗ್ ದಮ್ಮೆ ಇದ್ರೆ ಯುದ್ಧಕ್ಕೆ ಬಂದಿದ್ದಾನೆ. ಏನಂದ? ನಿನಗ್ ದಮ್ಮೆ ಇದ್ರೆ ಬಾರಲೇ. ಹಂಗನ್ನ ಅವನ್ಗೊಂದು ಲೆಟರ್ ಬರಿ. ಆ ದಮ್ಮನ್ನ ಜಾಗದಲ್ಲಿ ನಮ್ಗಿಲ್ಲ ಅಂತ ಬರೆದು ಕಳ್ಸು. ನೀನು ಒಬ್ಬ ರಾಜ. ಯುದ್ಧ ಮಾಡೋಣ ಪ್ರಭು. ಇಲ್ಲ ಮ್ಯಾಪ್ ತೆಗಿ. ಅಪ್ಪನ್ನೇನ್ರಿ ಅಲ್ಲಂಟಿಸ್ಕೊ ಬಂದಿದ್ದ? ಅವನಿಗೆ ಜಾಗ ಅದೇನೆ. ಈಗ ನಾವು ಎಲ್ಲಿ ಕೈ ಇಡ್ತೀವೋ ಅದೇ ಊರಲ್ಲಿ ಯುದ್ಧ. ಓಕೆ. ಪ್ರಭು, ಅದು ನಮ್ಮದೇ ರಾಜ್ಯ. ನಮ್ ರಾಜ್ಯದ ಮೇಲೆ ನಾನೇ ಕೈ ಇಟ್ಬಿಟ್ನ. ಇದ್ರ ಮೇಲೆನೆ ಪ್ರಭು, ಅದು ಗಾಬರಿ ಮಹಾರಾಜಂದು. ಹಾಗಾದ್ರೆ ಯುದ್ಧವನ್ನು ಮಾಡೋಣ. ಓಕೆ. ಆ ರಥ ಬಂದಿದ್ಕೆ 1 ಲಕ್ಷ ಹೋಗ. ಯಾರಲ್ಲಿ? ಯಾರು ಇಲ್ಲ ಅಲ್ಲಿ. ನೀನೇ ಇದೆಯಲ್ಲೋ, ಆ ಕುದುರೆ ಕಾಲುಗಳನ್ನ ಕಟ್ ಮಾಡು. ಯಾಕೆ? ನನ್ಕಿಂತ ಸ್ಪೀಡಾಗಿ ಅವೇ ಹೋಯ್ತವೆ. ರಾಜಾದಿರಾಜ, ರಾಜ ಗಂಭೀರ, ರಾಜ ತಿಲಕ, ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಇಂದಿನ ಶೆಡ್ಯೂಲ್ ಏನು? ನಾನು ರಾಜ, ನೀನು ನನ್ ಡೈಲಾಗ್ ನೀನ್ ಹೇಳ್ಬಿಟ್ಟಲ್ಲ, ಅದಕ್ಕೆ ನಾನು ಹೇಳ್ದೆ. ನೀನ್ ಬರೋದ್ ಲೇಟ್ ಆಯ್ತಲ್ಲ, ಅದಕ್ಕೆ ನಿನ್ ಡೈಲಾಗ್ ನಾನೇ ಹೇಳ್ಬಿಟ್ಟೆ. ಇರ್ಲೇ, ಮುಂದಿನ ಶೆಡ್ಯೂಲ್ ಹೇಳು. ಆ ಗಜಪತಿ ಮಹಾರಾಜ ನಮ್ಮ ಮೇಲೆ ಯುದ್ಧವನ್ನು ಘೋಷಿಸಿದ್ದಾರೆ. ಯಾವನೇ ಅಲೆ ಬರ್ಲಿ, ಅವನ್ನ ನಿಂಬೆ ಹಣ್ಣಿಂದಂಗೆ ಇಸಕ್ ಬಿಡ್ತೀನಿ, ಟಮಟೆ ಹಣ್ಣು ಕತ್ತರಿಸಿ ಬಿಡ್ತೀನಿ. ರಾಜರು ಪ್ರವೇಶವಾಗಲಿ. ಅಮ್ಮ, ನಿಮ್ ರಾಜನ್ ಕರೆ ಅಮ್ಮ, ಯುದ್ಧ ಮಾಡ್ಬೇಕು. ಅವನೇ ರಾಜ. ಓ, ನೀನ್ ರಾಜನ? ನಾನ್ ನಿನ್ ಜೊತೆ ಯುದ್ಧ ಮಾಡಲ್ಲ. ಯಾಕೆ ಎದ್ರಕೊಂಡ? ನಾನ್ ಯಾಕೆ ಎದ್ರಕೊಳ್ಳೋಣ? ನನ್ಗೆ ಅಡ್ರೆಸ್ ಗೊತ್ತಿಲ್ಲ. ಹಂಗಾದ್ರೆ ಗಾಬರಿ ಆಗ್ಬಿಟ್ಟಿದ್ಯಾ? ನಾನ್ ಯಾಕೆ ನಿನ್ ಕ್ಯಾರೆಕ್ಟರ್ ಮಾಡ್ಲಿ? ನೋಡು, ನಾನು ಏನಿದ್ರು ಯಂಗ್ಸ್ಟರ್ಗಳ ಜೊತೆ ಮಾತ್ರ ಯುದ್ಧ ಮಾಡೋದು. ನಿನ್ನಂಗ್ ವಯಸ್ಸಾದವನ್ ಜೊತೆ ಮಾಡಕ್ಕಿಲ್ಲ ನಾನು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನೀರಲ್ಲಿರೋ ಮೊಸಳೆನೂ ಕೂಡ ವಯಸ್ಸಾದಂಗ್ ಕಾಣ್ತದೆ, ಆದ್ರೆ ಅದ್ರ ತೋಲ್ ಬಲಗಳು ಸಖತ್ತಾಗಿರ್ತದೆ. ನಾನು ಕೂಡ ನೀರೊಳಗಿರೋ ಮೊಸಳೆನೆ. ಹಾಗಾದ್ರೆ ಯುದ್ಧವನ್ನು ಮಾಡೇ ಬಿಡೋಣ.
ಏನ್ರಿ ಇಷ್ಟೊಂದು ತಾಕತ್ತಾಗಿದ್ಯಾ? ನಾನು ಒಂದ್ ದಿನಕ್ಕೆ 4 ಚಂಬು ಕತ್ತೆ ಹಾಲು ಕುಡಿತೀನಿ. ನಾ ಯಾಕೆ ಕುಡಿ ಸರಿ ಆಯ್ತದ? ಮಹಾಮಂತ್ರಿ ನಿನ್ ಕೈ ಕಡ್ತ ಬಂದ್ರೆ ಏನ್ ಮಾಡ್ತೀಯಾ? ಹಿಂಗೆ ಅಷ್ಟ್ಬಿಟ್ಟು ಹಿಂಗೆ ಕರ್ಕತೀನಿ. ಯುದ್ಧದಲ್ಲಿ ಸೋತಿದ್ದೀಯಾ? ಈಗ ನಿನ್ನ ಚಿರಸ್ಥಾನವನ್ನು ಮಾಡುತ್ತೇನಯ್ಯ. ಮಹಾಪ್ರಭು, ಇವರನ್ನು ಏನು ಮಾಡಬೇಡಿ, ಇವರನ್ನು ಬಿಟ್ಟು ಬಿಡಿ. ನೋಡಿ ಸಾಂಗ್ ವಿತ್ ಫೈಟ್. ನಾನು ಸೋತಿದ್ದೇನೆ. ಗೊತ್ತಾಯ್ತಾ ಮಹಾರಾಜ ನನ್ನ ಪವರ್ ಏನು ಅಂತ? ಸಖತ್ತಾಗಿದೆ. ಇವನನ್ನು ಬಂಧಿಸಿ ಮಹಾಪ್ರಭು, ಅವರನ್ನು ಬಿಟ್ಟು ಬಿಡಿ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮಹಾರಾಣಿ. ನಡಿ ನಾವಿಬ್ರಾಳು ಅರಮನೆಗೆ ಹೋಗ್ಬಿಡ. ಪ್ರಭು 99 ರಾಜ್ಯಗಳನ್ನು ಗೆದ್ದವ್ರು ನೀವು. ಆ ಮುದುಕನ್ ಜೊತೆ ಯಾಕ್ರಿ ಸೋತ್ರಿ? ಓಹೋ ಪ್ರಭು, ಇದಾ ನಿಮ್ ಪ್ಲಾನ್? ನಮ್ ಪ್ರಭು ಹೋಗಿದ್ ಕಡೆ ಎಲ್ಲ ರಾಜ್ಯ ಹಾಳು, ಇವಾಗ ಮಹಾರಾಣಿಗೆ ಆಗ್ತವನೆ ಕಾಳು. ಓಕೆ, ಸೊ ನಮ್ಮ ಅಕುಲ್ ಮಹಾರಾಜ್ ಹೇಗಿತ್ತು? ನಿಜವಾಗ್ಲೂ ಹೇಳ, ಏನು ಕಾನ್ಸೆಪ್ಟ್ ಅಲ್ಲಿ ಏನೂ ಇಲ್ಲ, ಆದ್ರೂ ಏನೋ ಇದೆ ಅಂತ ನೋಡ್ತೀವಿ ನಾವು. ಬಿಕಾಸ್ ಅವ್ನು ಹೇಳಿತಾನೆ ನೋಡಿ ಇಡೀ ಕಾನ್ಸೆಪ್ಟ್ ನ. ನಿಜವಾಗ್ಲೂ ಜಗಪ್ಪ, ಹ್ಯಾಟ್ಸ್ ಆಫ್ ಯು ಮಗನೇ. ಹಾಡನ್ನ ನೀವು ಬಳಸಿ ಫೈಟ್ ನ ಮಾಡಿ ಆ ಒಂದು ಮಜಾ ಇದೆಯಲ್ಲ, ರವಿ ಸರ್ ಸಾಂಗ್ ನ ನೀವು ಎಷ್ಟು ಚಂದ ಮಾಡಿದೀಯಾ ಕಾನ್ಸೆಪ್ಟ್. ನಿಜವಾಗ್ಲೂ ಯಾರು ಮಾಡಿದಾರೆ ಆಕ್ಚುಲಿ ಆ ಫೈಟ್ ಕೊರಿಯೋಗ್ರಫಿ ಎಲ್ಲ? ಎಲ್ಲ ನಮ್ಮ ಮೆಂಟರ್ ನವೀನ್. ನವೀನ್, ಕ್ಯಾನ್ ಐ ಹ್ಯಾವ್ ಯು ಆನ್ ಸ್ಟೇಜ್? ನವೀನ್ ಫ್ಯಾಂಟಾಸ್ಟಿಕ್, ಜೋರ್ ಚಪ್ಪಾಳೆ ಬರಲಿ ಫಾರ್ ನವೀನ್. ನಿಜವಾಗ್ಲೂ ಬಹಳ ಖುಷಿ ಕೊಟ್ಟಿದ್ಯಪ್ಪ. ಆ ಮೂಮೆಂಟ್ ವಾಸ್ ಹೈ ಪಾಯಿಂಟ್ ಫಾರ್ ದ ಎಂಟೈರ್ ಪ್ಲೇ. ಬಟ್ ಒಟ್ನಲ್ಲಿ ನಿಮ್ಮ ಇಡೀ ತಂಡಕ್ಕೆ ಅಂಡ್ ಸ್ಪೆಷಲಿ ಫಾರ್ ನವೀನ್, ಹೊಡಿ ಶಾವ್ಗೆ ನವೀನ್ ಅವರೇ ಒಳ್ಳೆ ಸ್ಕಿಟ್ ಕೊಟ್ರಿ. ಎಷ್ಟು ಚೆನ್ನಾಗಿತ್ತಲ್ಲ. ಈ ತರ ಸ್ಕಿಟ್ ನಮ್ಗೆ ಇದುವರೆಗೂ ಬಂದೇ ಇರಲಿಲ್ಲ. ಇದು ಒಟ್ಟಲ್ಲಿ ಟೆಕ್ನಿಕಲ್ ಆಕ್ಟ್ ಈ ತರ ಇದುವರೆಗೂ ಬಂದಿರಲಿಲ್ಲ. ಚಂದ್ರು ಅವ್ರಿಗೆ ದೊಡ್ಡ ಸಲಾಮು. ಅದ್ಭುತವಾದ ಸೆಟ್ ಕೊಟ್ಟಿದ್ದೀರಾ, ಸಕ್ಕದಾಗಿತ್ತು. ಜಗ್ಗ ಬೇಸಿಕಲಿ ಅವರ್ ಎ ವೆರಿ ಗುಡ್ ಆಕ್ಟರ್. ಥ್ಯಾಂಕ್ ಯು ಸರ್. ನಿನ್ನ ಬಾಡಿಯಲ್ಲಿ ಲ್ಯಾಂಗ್ವೇಜ್ ಇದೆ, ಕಾಮಿಡಿ ಅನ್ನೋದು ಏನೋ ಅನ್ನೋ ಒಂದು ಲ್ಯಾಂಗ್ವೇಜ್ ಅದ್ಭುತವಾಗಿದೆ. ನಿನಗೆ ಸಹಪಾಠಿ ಆಕೆ ತುಂಬ ಅದ್ಭುತವಾಗಿ ವಿತ್ ಟೈಮಿಂಗ್ ಆಕೆ ವರ್ಕ್ ಮಾಡೋದು. ನಿನ್ನ ಕುಳ್ಳ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಸಾಥ್ ಕೊಟ್ಟ. ಇವನು ಎಷ್ಟು ಸ್ಫುಟವಾಗಿ ಡೈಲಾಗ್ ಬರುತ್ತೆ ಅವನ ಬಾಯಿನಲ್ಲಿ ಅಂದರೆ ಇನ್ ಫ್ಲೋ ಬರುತ್ತೆ. ಒಬ್ಬ ಪಕ್ಕಾ ಕಲಾವಿದನ ಬಾಯಿನಲ್ಲಿ ಡೈಲಾಗ್ ಹೆಂಗೆ ಬರಬೇಕು ವಿತ್ ಫ್ಲೋ, ಟಕ್ 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 ಹಂಗೆ ಬರುತ್ತೆ ಅವನ ಬಾಯಿನಲ್ಲಿ. ಅವನು ಚೆನ್ನಾಗಿ ಮಾಡ್ದ. ಓವರ್ ಆಲ್ ಆ್ಯಕ್ಟ್ ಚೆನ್ನಾಗಿತ್ತು.